ನಮಸ್ಕಾರ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವಾರಗಳಿಂದ ಏನೋ ಒಂದು ಸರಿಯಿಲ್ಲ ಅನಿಸ್ತಿದೆಯೇ? ಗುರಿಯಿಲ್ಲದ ಪಯಣ, ಕಾರಣವಿಲ್ಲದ ಆತಂಕ, ಕೈಗೆ ಬಂದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಜಾರಿ ಹೋಗ್ತಿದೆಯೇ? ಹಾಗಿದ್ದಲ್ಲಿ ನಿಲ್ಲಿ. ಈ 2026ರ ಫೆಬ್ರವರಿ 17 ಫಲ್ಗುಣ ಅಮಾವಾಸ್ಯೆಯ ದಿನ ಪ್ರಕೃತಿ ನಿಮ್ಮ ಮೇಲೆ ಒಂದು ದೊಡ್ಡ ಪ್ರಯೋಗ ಮಾಡಲಿದೆ. ಇದು ಬರೀ ಅಮಾವಾಸ್ಯೆಯಲ್ಲ, ಇದು ನಿಮ್ಮ ಹಳೆಯ ಕರ್ಮಗಳ ಲೆಕ್ಕ ಚುಕ್ತ ಮಾಡುವ ದಿನ. ಈ ವಿಡಿಯೋದಲ್ಲಿ ನಾನು ಕೇವಲ ಭವಿಷ್ಯ ಹೇಳ್ತಿಲ್ಲ. ಫೆಬ್ರವರಿ 17ಕ್ಕೂ ಮುಂಚೆ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಾಗುವ ವಿಚಿತ್ರ ಬದಲಾವಣೆಗಳು ಏನು, ನಿಮ್ಮ ಮನೆಗೆ ಯಾವ ಶಕ್ತಿ ಪ್ರವೇಶ ಮಾಡಲಿದೆ ಮತ್ತು ಮುಂದಿನ 25 ನಿಮಿಷಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಆ ರಹಸ್ಯ ಯಾವುದು ಅಂತ ಬಿಚ್ಚಿಡ್ಲಿದ್ದೇನೆ. ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇದು ನಿಮ್ಮ ಬದುಕಿನ ಪ್ರಶ್ನೆ. ಅಮಾವಾಸ್ಯೆಗೂ ಮುನ್ನ ಕಾಡುವ 7 ವಿಚಿತ್ರ ಲಕ್ಷಣಗಳು. ಫೆಬ್ರವರಿ 17 ಹತ್ತಿರ ಬರ್ತಿದ್ದಂತೆ ಮೇಷರಾಶಿಯವರೇ, ನಿಮ್ಮ ಸುತ್ತಮುತ್ತ ಈ ಬದಲಾವಣೆಗಳನ್ನು ಗಮನಿಸಿ. ನಿದ್ರಾಹೀನತೆ ಮತ್ತು ಕನಸುಗಳು. ರಾತ್ರಿ 2ರಿಂದ 4 ಗಂಟೆಯ ನಡುವೆ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗ್ತಿದೆಯೇ? ಕನಸಿನಲ್ಲಿ ಹಾವುಗಳು, ಹಿರಿಯರು ಅಥವಾ ನೀರಿನ ದೃಶ್ಯಗಳು ಕಾಣಿಸ್ತಿದೆಯೇ? ತೀವ್ರವಾದ ಕೋಪ, ಸಣ್ಣ ಪುಟ್ಟ ವಿಷಯಕ್ಕೂ ತಾಳ್ಮೆ ಕಳೆದುಕೊಳ್ಳೋದು, ಇದು ನಿಮ್ಮ ಮಂಗಳ ಗ್ರಹದ ಪ್ರಭಾವ. ವಿದ್ಯುತ್ ಉಪಕರಣಗಳ ಹಾನಿ. ನಿಮ್ಮ ಮನೆಯಲ್ಲಿ ಫೋನ್, ಬಲ್ಬ್, ಎಲೆಕ್ಟ್ರಾನಿಕ್ ವಸ್ತುಗಳು ಹಠಾತ್ ಕೆಟ್ಟು ಹೋಗ್ತಿದೆಯೇ? ಇದು ನಕಾರಾತ್ಮಕ ಶಕ್ತಿಯ ಸಂಕೇತ. ಒಂಟಿತನದ ಹಂಬಲ. 1000 ಜನ ಮಧ್ಯೆ ಇದ್ರೂ ನೀವು ಯಾರೊಂದಿಗೂ ಮಾತನಾಡಲು ಇಷ್ಟಪಡದೆ ಮೌನಕ್ಕೆ ಶರಣಾಗೋದು. ಹಳೆಯ ಶತ್ರುಗಳ ಆಗಮನ. ನೀವು ಮರೆತು ಹೋದ ವ್ಯಕ್ತಿಗಳು ಅಥವಾ ಶತ್ರುಗಳು ಮತ್ತೆ ನಿಮ್ಮ ಮುಂದೆ ಬರ್ತಾರೆ ಮತ್ತು ಅವರ ಬಗ್ಗೆ ಸುದ್ದಿ ಕೇಳ್ತೀರಾ. ದೇಹದ ಎಡಭಾಗದಲ್ಲಿ ನೋವು, ಎಡಗಣ್ಣು ಕುಣಿಯೋದು ಅಥವಾ ಎಡಭುಜದಲ್ಲಿ ಬಿಗಿತ ಕಂಡುಬರೋದು. ಆಹಾರದ ರುಚಿ ಬದಲಾವಣೆ. ಅತಿಯಾದ ಸಿಹಿ ಅಥವಾ ಖಾರ ತಿನ್ನಲು ಹಂಬಲ ಹೆಚ್ಚಾಗೋದು. ಫೆಬ್ರವರಿ 17ರ ರಾತ್ರಿ ಬ್ರಹ್ಮಾಂಡದ ಆಟ. ಈಗ ಕೇಳಿ, ಫೆಬ್ರವರಿ 17ರ ಅಮಾವಾಸ್ಯೆ ಮೇಷರಾಶಿಯವರಿಗೆ ಯಾಕೆ ಇಷ್ಟು ಗಂಭೀರ? ಈ ದಿನ ಚಂದ್ರನು ಶನಿಯ ಪ್ರಭಾವವಿರುವ ನಕ್ಷತ್ರದಲ್ಲಿ ಸಂಚರಿಸ್ತಾನೆ. ಮೇಷರಾಶಿಯ ಅಧಿಪತಿ ಮಂಗಳನಿಗೂ ಶನಿಗೂ ಇರುವ ಸಂಬಂಧ ಈ ದಿನ ನಿಮ್ಮನ್ನು ಪರೀಕ್ಷೆಗೊಡ್ತದೆ. ಆರ್ಥಿಕ ದಿಗ್ಬಂಧನ. ಹೂಡಿಕೆ ಮಾಡುವಾಗ ಎಚ್ಚರ. ಈ ಸಮಯದಲ್ಲಿ ಯಾರನ್ನು ನಂಬಿ ಸಾಲ ನೀಡಬೇಡಿ. ಕರ್ಮದ ಪ್ರಭಾವ. ನೀವು ಯಾರಿಗಾದರೂ ನೋವು ಕೊಟ್ಟಿದ್ರೆ ಅದು ತಿರುಗಿ ಬರುವ ಸಮಯ. ಆದರೆ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಈ ಅಮಾವಾಸ್ಯೆ ನಿಮಗೆ ಅನಿರೀಕ್ಷಿತ ಧನಲಾಭ ತರುತ್ತದೆ. ಆಧ್ಯಾತ್ಮಿಕ ಶಕ್ತಿ. ಈ ದಿನ ಮಾಡುವ 1 ಗಂಟೆಯ ಧ್ಯಾನ ನಿಮಗೆ ಮುಂದಿನ 1 ವರ್ಷದ ಶಕ್ತಿ ನೀಡುತ್ತದೆ. ಅಮಾವಾಸ್ಯೆಯ ಮಹಾಪರಿಹಾರ. ವೀಕ್ಷಕರೇ, ಈ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಿಸಿಕೊಳ್ಳಲು ನೀವು ಈ 3 ಕೆಲಸಗಳನ್ನು ಮಾಡಲೇಬೇಕು. ಕಪ್ಪು ಎಳ್ಳಿನ ರಕ್ಷಣೆ. ಫೆಬ್ರವರಿ 17ರ ಬೆಳಗ್ಗೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ದೇಹದ ಮೇಲಿರುವ ದೃಷ್ಟಿದೋಷ ನಿವಾರಣೆಯಾಗ್ತದೆ. ನಂದಾದೀಪ. ಸಂಜೆ 6:30ರ ನಂತರ ಮನೆಯ ಈಶಾನ್ಯ ಮೂಲೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದರಲ್ಲಿ 2 ಲವಂಗ ಹಾಕಿ. ಇದು ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಮೌನವ್ರತ. ಅಂದು ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಹಿರಿಯರಿಗೆ ಅಥವಾ ಅನಾಥರಿಗೆ ಕಪ್ಪು ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಅಮಾವಾಸ್ಯೆ ನಂತರದ ಸುವರ್ಣ ಕಾಲ ಮತ್ತು ಮುಕ್ತಾಯ. ಫೆಬ್ರವರಿ 17 ಮುಗಿದ ನಂತರ ಮೇಷರಾಶಿಯವರಿಗೆ ಅದೃಷ್ಟದ ಬಾಗಿಲು ಹೇಗೆ ತೆರೆದಿದೆ? ನಿಂತು ಹೋದ ಮದುವೆ ಫಿಕ್ಸ್ ಆಗಲಿದೆ. ಹೊಸ ಮನೆ ಅಥವಾ ಆಸ್ತಿಯ ಕನಸು ನನಸಾಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ನೆನಪಿಡಿ, ಅಮಾವಾಸ್ಯೆ ಅಂದರೆ ಕತ್ತಲಲ್ಲ, ಅದು ನಿಮ್ಮ ಒಳಗಿನ ಬೆಳಕನ್ನು ಕಂಡುಕೊಳ್ಳುವ ಸಮಯ. ಮೇಷರಾಶಿಯವರೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧನಿದ್ದೇನೆ ಅಥವಾ ಜೈ ಭಜರಂಗಬಲಿ ಅಂತ ಬರೀರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸದಸ್ಯರಿಗೂ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ಲಾಭ ಸಿಗಲಿ. ನಿಮ್ಮ ವೈಯಕ್ತಿಕ ಜಾತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ. ಶುಭವಾಗಲಿ.